ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ನಿಮ್ಮ ಜೊತೆಗೆ ನನ್ನ ಬರ್ತ್ಡೇ ವ್ಲಾಗ್ ನ ಶೇರ್ ಮಾಡ್ಕೊಂತಾ ಇದ್ದೀನಿ. ಈಗ ನಾನು ಗೀ ರೈಸ್ ನ ಮಾಡ್ಕೋತಾ ಇದ್ದೀನಿ. ಗೀ ರೈಸ್ ಮಾಡೋದಕ್ಕೆ ತುಪ್ಪ ಮತ್ತೆ ಎಣ್ಣೆನ ಹಾಕೊಂತಾ ಇದ್ದೀನಿ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಹಾಗೆ ಪಲಾವ್ ಐಟಮ್ ನ ಹಾಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಜೀರಿಗೆ, ಈರುಳ್ಳಿ ಮತ್ತೆ ಹಸಿರುಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಂತಾ ಇದ್ದೀನಿ. ಒಂದ್ 2 ಗ್ಲಾಸ್ ಅಷ್ಟು ಅಕ್ಕಿಗೆ ಒಂದ್ 4 ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಂಡು ಇದು 2 ವಿಜಿಲ್ ಹಾಕಿದ್ರೆ ಗೀ ರೈಸ್ ರೆಡಿ ಆಗ್ಬಿಡುತ್ತೆ. ಈಗ ನಾನು ಹಾಲ್ಕೀರ್ನ ಮಾಡ್ಕೋತಾ ಇದ್ದೀನಿ. ಒಂದ್ ಪ್ಯಾನ್ ಗೆ ತುಪ್ಪನ ಹಾಕೊಂಡು ಡ್ರೈ ಫ್ರೂಟ್ಸ್ ನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದೇ ಪ್ಯಾನ್ ಗೆ ಸ್ವಲ್ಪ ಕರ್ಶಾವ್ಗೆನ ಹಾಕೊಂಡು ಫ್ರೈ ಮಾಡ್ಕೊಂಡು ಇದಾದ್ಮೇಲೆ ಒಂದ್ 2 ಗ್ಲಾಸ್ ಆಗುವಷ್ಟು ಹಾಲ್ನ ಹಾಕೊಂತಾ ಇದ್ದೀನಿ. ಹಾಗೆ ಕೇಸರಿನ ಹಾಲಲ್ಲಿ ನೆನೆಸಿಟ್ಟಿದ್ದೇನೆ, ಅದನ್ನು ಸಹ ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆನ ಹಾಕೊಂಡು ಒಂದ್ 2 ರಿಂದ 3 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇದಾದ್ಮೇಲೆ ಡ್ರೈ ಫ್ರೂಟ್ಸ್ ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನನ್ನ ಹಾಲ್ಕೀರ್ ರೆಡಿ ಆಗ್ಬಿಡುತ್ತೆ. ಹಾಗೆ ನಾನಿಲ್ಲಿ ಪನ್ನೀರ್ ಕಡಾಯಿನೂ ಮಾಡ್ಕೊಂತಾ ಇದ್ದೀನಿ. ಪನ್ನೀರ್ ಕಡಾಯಿ ಅಂತೂ ತುಂಬಾನೇ ರುಚಿಯಾಗಿ ಬಂದಿತ್ತು. ಸೊ ಇದ್ರ ಫುಲ್ ವಿಡಿಯೋ ನಾನು ನನ್ನ ಯೂಟ್ಯೂಬ್ ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ನ ಚೆಕ್ಔಟ್ ಮಾಡಿ. ಎಲ್ಲಾ ತರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಮಾಕ್ಲೆ ಹತ್ರ ಇರೋ ಆಂಜನೇಯನ ದೇವಸ್ಥಾನಕ್ಕೆ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದೆ ನನ್ನ ಪೇಜ್ ನ ಫಾಲೋ ಮಾಡಿ.